ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೋಷನ್ ಕ್ಯಾಲ್ಕುಲೇಟರ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಪೋಷನ್ ಕ್ಯಾಲ್ಕುಲೇಟರ್ ಅಂದರೆ ಏನು ಅಂತ ನಿಮಗೆ ಹೇಳ್ತೀನಿ. ಪೋಷನ್ ಕ್ಯಾಲ್ಕುಲೇಟರ್ ಅಂತ ಹೇಳಿದ್ರೆ ನೀವು ಪ್ರತಿ ತಿಂಗಳು ಮಗುವಿನ ತೂಕ ಎತ್ತರ ಅಳತೆ ಮಾಡಿ ಪೋಷನ್ ಟ್ರ್ಯಾಕರ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಿದ್ದೀರಾ ಅಲ್ವಾ. ಸೊ ನೀವು ಪೋಷನ್ ಟ್ರ್ಯಾಕರ್ನಲ್ಲಿ ಏನು ಮಗುವಿನ ತೂಕ ಮತ್ತು ಎತ್ತರ ಅಳತೆಗಳನ್ನ ನೀವು ಎಂಟ್ರಿ ಮಾಡಿರ್ತೀರಾ, ಅದೇ ಅಳತೆಗಳನ್ನು ನೀವು ಈ ಪೋಷನ್ ಕ್ಯಾಲ್ಕುಲೇಟರ್ನಲ್ಲಿ ನಮೂದಿಸಿದಾಗ ಆ ಮಗುವಿನ ನೈಜ ಸ್ಥಿತಿ ನಿಮಗೆ ತೋರಿಸುತ್ತೆ. ಅಂದರೆ ಆ ಮಗು ಸ್ಯಾಮ್ ಇದೆಯಾ, ಇಲ್ಲ ಆ ಮಗು ಮ್ಯಾಮ್ ಇದೆಯಾ, ಇಲ್ಲ ಆ ಮಗು ನಾರ್ಮಲ್ ಇದೆಯಾ ಅಂತ ನಿಮಗೆ ಎಕ್ಸಾಕ್ಟಾಗಿ ತೋರಿಸುತ್ತೆ. ಸೊ ಈ ರೀತಿ ನೀವು ಪೋಷನ್ ಟ್ರ್ಯಾಕರ್ನಲ್ಲಿ ಆ ಮಗುವಿನ ತೂಕ ಮತ್ತು ಎತ್ತರದ ಅಳತೆಗಳನ್ನು ನಮೂದು ಮಾಡಿರ್ತೀರಲ್ಲ, ಸೊ ನಮೂದು ಮಾಡಿದಾಗ ಆ ಮಗುವಿನ ನೈಜ ಸ್ಥಿತಿಯನ್ನು ನೀವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಪೋಷನ್ ಕ್ಯಾಲ್ಕುಲೇಟರ್ನ ನೀವು ಉಪಯೋಗಿಸ್ಕೊಳ್ಬೋದು. ಕೆಲವು ಅಂಗನವಾಡಿ ಕಾರ್ಯಕರ್ತರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪೋಷನ್ ಟ್ರ್ಯಾಕರ್ನಲ್ಲಿ ಆ ಮಗುವಿನ ತೂಕ ಮತ್ತು ಎತ್ತರದ ಅಳತೆಗಳನ್ನು ತಪ್ಪಾಗಿ ನಮೂದು ಮಾಡ್ತಾ ಇದ್ದಾರೆ. ಸೊ ಒಂದ್ಸತಿ ಅವರು ತಪ್ಪಾಗಿ ನಮೂದು ಮಾಡಿ ಸಬ್ಮಿಟ್ ಕೊಟ್ಬಿಟ್ರೆ ಅವ್ರಿಗೆ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಪೋಷನ್ ಟ್ರ್ಯಾಕರ್ನಲ್ಲಿ ನೀವು ಎಂಟ್ರಿ ಮಾಡೋ ಮೊದಲು ನೀವು ಈ ಪೋಷನ್ ಕ್ಯಾಲ್ಕುಲೇಟರ್ನಲ್ಲಿ ಒಂದ್ಸಲ ಆ ಮಗುವಿನ ತೂಕ ಮತ್ತು ಎತ್ತರದ ಅಳತೆಗಳನ್ನು ಹಾಕಿ ಆ ಮಗುವಿನ ನೈಜ ಸ್ಥಿತಿಯನ್ನು ನೀವು ತಿಳ್ಕೊಂಡು ಆಮೇಲೆ ಪೋಷನ್ ಟ್ರ್ಯಾಕರ್ನಲ್ಲಿ ನಮೂದು ಮಾಡಿದ್ರೆ ನಿಮಗೆ ಈ ಥರ ತಪ್ಪಾಗೋದನ್ನು ನೀವು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಈ ಪೋಷನ್ ಕ್ಯಾಲ್ಕುಲೇಟರ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತೀನಿ ನೋಡಿ. ಮೊದಲು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ಗಳನ್ನ ನೀವು ಓಪನ್ ಮಾಡಿದಾಗ ಪ್ರತಿಯೊಬ್ಬರು ಮೊಬೈಲ್ಗಳಲ್ಲೂ ಗೂಗಲ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ನೀವು ಆ ಗೂಗಲ್ ಅಪ್ಲಿಕೇಶನ್ನ ನೀವು ಕ್ಲಿಕ್ ಮಾಡಬೇಕು. ಗೂಗಲ್ ಅಪ್ಲಿಕೇಶನ್ನ ನೀವು ಕ್ಲಿಕ್ ಮಾಡಿದ ನಂತರ ಗೂಗಲ್ದು ಸರ್ಚ್ ಇಂಜಿನ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಅಲ್ಲಿ ನಿಮಗೆ ಸರ್ಚ್ ಅಂತ ನಿಮಗೆ ಕಾಣ್ತಾ ಇದೆ ಅಲ್ವಾ. ಸೊ ಆ ಸರ್ಚ್ ಅನ್ನೋ ಜಾಗದಲ್ಲಿ ನಾನು ಯಾವ ರೀತಿ ಟೈಪ್ ಮಾಡ್ತೀನೋ ಅದೇ ರೀತಿ ನೀವು ಟೈಪ್ ಮಾಡಬೇಕು. ಇಲ್ಲಿ ಏನು ಟೈಪ್ ಮಾಡಬೇಕು ಅಂತ ಹೇಳಿದ್ರೆ www.poshantracker.in ಅಂತ ನೀವು ಟೈಪ್ ಮಾಡಬೇಕು. ಎಲ್ಲನೂ ಸ್ಮಾಲ್ ಲೆಟರ್ಲೇ ಟೈಪ್ ಮಾಡಿ, ಡಾಟ್ ಬದಲು ಕಾಮ ಇಡಬಾರ್ದು. ನಾನು ಯಾವ ರೀತಿ ಟೈಪ್ ಮಾಡ್ತಿದ್ದೀನೋ ಅದೇ ರೀತಿ ನೀವು ಟೈಪ್ ಮಾಡಿ. ಸ್ಪೇಸನ್ನು ಕೂಡ ಕೊಡೋಂಗಿಲ್ಲ, ಕಂಟಿನ್ಯೂ ಆಗಿ ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ ನಂತರ ಕೆಳಗಡೆ ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ ಒಂದು ಬ್ಲೂ ಕಲರ್ಲಿ ಸರ್ಚ್ದು ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಸರ್ಚ್ ಬಟನ್ನ ನೀವು ಕ್ಲಿಕ್ ಮಾಡಿದ ನಂತರ ಪೋಷನ್ ಟ್ರ್ಯಾಕರ್ದು ವೆಬ್ಸೈಟ್ದು ಹೋಮ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಅಲ್ಲಿ ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ 3 ಅಂಡರ್ಲೈನ್ಸ್ಗಳು ಕಾಣ್ತಾ ಇದೆ ನೋಡಿ. ಸೊ ನೀವು ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಒಂದ್ಸಲ ನೀವು ಆ ಬಟನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಆಪ್ಷನ್ಸ್ಗಳು ಶೋ ಆಗುತ್ತೆ. ಸೊ ಅಲ್ಲಿ ನಿಮಗೆ ಕೆಳಗಡೆಯಿಂದ 4ನೇ ಆಪ್ಷನ್ನು ಪೋಷನ್ ಕ್ಯಾಲ್ಕುಲೇಟರ್ ಅಂತ ಶೋ ಆಗ್ತಾ ಇದೆ ಅಲ್ವಾ. ಸೊ ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪೋಷನ್ ಕ್ಯಾಲ್ಕುಲೇಟರ್ನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಪೋಷನ್ ಕ್ಯಾಲ್ಕುಲೇಟರ್ದು ನಿಮಗೆ ಹೋಮ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಈ ಹೋಮ್ ಪೇಜಲ್ಲಿ ನಿಮಗೆ ಹೌ ಟು ಯೂಸ್ ಪೋಷನ್ ಕ್ಯಾಲ್ಕುಲೇಟರ್ ಅಂತ ನಿಮಗೆ ಶೋ ಆಗುತ್ತೆ. ಅಂದರೆ ನೀವು ಪೋಷನ್ ಕ್ಯಾಲ್ಕುಲೇಟರ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಅಲ್ಲಿ ತೋರಿಸ್ಕೊಡುತ್ತೆ ನೋಡಿ. ಪೋಷನ್ ಕ್ಯಾಲ್ಕುಲೇಟರ್ನ ನೀವು ಯೂಸ್ ಮಾಡಬೇಕಾದ್ರೆ ಮೊದಲನೇದು ನೀವು ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಅಂದರೆ ಆ ಮಗು ಗಂಡಾಗಿದ್ದರೆ ಗಂಡನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಆ ಮಗು ಹೆಣ್ಣಾಗಿದ್ದರೆ ಹೆಣ್ಣನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಂತರ 2ನೇ ಆಪ್ಷನ್ ನೀವು ಡೇಟ್ ಆಫ್ ಬರ್ತ್ನ ನೀವು ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ಅಂದರೆ ನೀವು ಯಾವ ಜೆಂಡರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಮಗುದು ನೀವು ಹುಟ್ಟಿದ ದಿನಾಂಕವನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ನಂತರ 3ನೇ ಆಪ್ಷನ್ನು ಎಂಟರ್ ಹೈಟ್ ಇನ್ ಸೆಂಟಿಮೀಟರ್ ಅಂತ ಕೇಳುತ್ತೆ. ಅಂದರೆ ನೀವು ಯಾವ ಜೆಂಡರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಮಗುದು ಹೈಟ್ನ ನೀವು ಸೆಂಟಿಮೀಟರ್ ಮೂಲಕ ನೀವು ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ನಂತರ 4ನೇ ಆಪ್ಷನ್ ಏನು ಕೇಳುತ್ತೆ ಅಂತ ಹೇಳಿದ್ರೆ ಎಂಟರ್ ವೆಯ್ಟ್ ಇನ್ ಕಿಲೋಗ್ರಾಮ್ ಅಂತ ಕೇಳುತ್ತೆ. ಅಂದರೆ ನೀವು ಯಾವ ಜೆಂಡರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಆ ಮಗುದು ನೀವು ವೆಯ್ಟ್ನ ನೀವು kg ಲೆಕ್ಕದಲ್ಲಿ ಹಾಕಿ ಅಂತ ಕೇಳುತ್ತೆ. ಇನ್ನು ಲಾಸ್ಟ್ 5ನೇ ಆಪ್ಷನ್ ಏನು ಕೇಳುತ್ತೆ ಅಂತ ಹೇಳಿದ್ರೆ ಕ್ಲಿಕ್ ಶೋ ರಿಸಲ್ಟ್ ಅಂತ ಕೇಳುತ್ತೆ. ಅಂದರೆ ನೀವು ಇಷ್ಟೆಲ್ಲ ಇನ್ಫಾರ್ಮೇಷನ್ ಎಂಟ್ರಿ ಮಾಡಿದ ನಂತರ ನಿಮಗೆ ರಿಸಲ್ಟ್ ಶೋ ಆಗಬೇಕಲ್ವಾ. ಸೊ ಹಾಗಾಗಿ ನೀವು ಶೋ ಬಟನ್ನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ರಿಸಲ್ಟ್ ಶೋ ಆಗುತ್ತೆ ಅಂತ ಕೇಳುತ್ತೆ. ಸೊ ಈಗ ನಾವು ಒಂದು ಮಗುವಿನ ಹುಟ್ಟಿದ ದಿನಾಂಕ ಹಾಗೂ
ತೂಕ ಮತ್ತು ಎತ್ತರದ ಅಳತೆಗಳನ್ನ ನಾವು ಎಂಟ್ರಿ ಮಾಡಿ ರಿಸಲ್ಟ್ ಏನು ಶೋ ಆಗುತ್ತೆ ಅಂತ ನೋಡೋಣ. ಸೊ ಮೊದಲು ನಾವು ಜೆಂಡರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ಜೆಂಡರ್ ಶೋ ಆಗ್ತಾ ಇದೆ ನೋಡಿ, ಆ ಮಗು ಗಂಡೋ ಹೆಣ್ಣೋ ಅಂತ ಕೇಳುತ್ತೆ. ಸೊ ನಾವಿಲ್ಲಿ ಹೆಣ್ಣನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ಆ ಹೆಣ್ಮಗು ಸುತ್ತಲೂ ಸರ್ಕಲಲ್ಲಿ ಬ್ಲೂ ಕಲರ್ ಶೋ ಆಗುತ್ತೆ, ಅಂದರೆ ನೀವು ಆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಅದೇ ರೀತಿ ನಾವು ಗಂಡನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಆ ಸರ್ಕಲ್ ಬ್ಲೂ ಕಲರ್ ಶೋ ಆಗುತ್ತೆ, ಅಂದರೆ ಗಂಡನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಇಲ್ಲಿ ನಾನು ಹೆಣ್ಮಗುನ ಸೆಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾನು ಹೆಣ್ಮಗುನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಹೆಣ್ಮಗುನ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ ಮಗುದು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಅಂತ ಕಾಣ್ತಾ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಡೇಟ್ ಆಫ್ ಬರ್ತ್ನ ನೀವು ಕ್ಲಿಕ್ ಮಾಡಿದ ನಂತರ ಕ್ಯಾಲೆಂಡರ್ ನಿಮಗೆ ಈ ಥರ ಶೋ ಆಗುತ್ತೆ. ಅಂದರೆ ಆ ಮಗು ಯಾವ ವರ್ಷದಲ್ಲಿ ಹುಟ್ಟಿದೆ, ಯಾವ ತಿಂಗಳಲ್ಲಿ ಹುಟ್ಟಿದೆ, ಹಾಗೆ ಯಾವ ದಿನಾಂಕದಂದು ಹುಟ್ಟಿದೆ, ಇಷ್ಟೆಲ್ಲ ನೀವು ಆ ಕ್ಯಾಲೆಂಡರ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಆ ಮಗು 2021ನೇ ಇಸ್ವಿಯಲ್ಲಿ ಹುಟ್ಟಿರೋದ್ರಿಂದ ನಾನು ವರ್ಷನ 2021 ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಆ ಮಗು ಫೆಬ್ರವರಿ ಮಂತಲ್ಲಿ ಅದು ಹುಟ್ಟಿರೋದ್ರಿಂದ ನಾನು ತಿಂಗಳನ್ನು ಫೆಬ್ರವರಿ ಮಂತ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನಂತರ ಆ ಮಗು 28ನೇ ತಾರೀಕು ಹುಟ್ಟಿರೋದ್ರಿಂದ 28ನೇ ತಾರೀಕು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಈ ರೀತಿ ನೀವು ಆ ಮಗುವಿನ ಡೇಟ್ ಆಫ್ ಬರ್ತ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ ಮಗುವಿನ ಹೈಟ್ನ ನೀವು ಸೆಂಟಿಮೀಟರ್ ಮೂಲಕ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಮೇಜರಾಗಿ ಕೆಲವು ಅಂಗನವಾಡಿ ಕಾರ್ಯಕರ್ತೆಯರು ತುಂಬ ಮಿಸ್ಟೇಕ್ ಮಾಡ್ತಾ ಇರೋದು ಇಲ್ಲೇನೆ. ಯಾಕಂದರೆ ಹೈಟ್ ಜಾಗದಲ್ಲಿ ವೆಯ್ಟ್ ಹಾಕ್ತಾರೆ, ವೆಯ್ಟ್ ಜಾಗದಲ್ಲಿ ಹೈಟ್ ಹಾಕ್ತಾರೆ. ಇಲ್ಲ ಹೈಟ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ 0.1, 0.2, 0.3 ಅಂತ ಇರುತ್ತಲ್ಲ, ಸೊ ಅದನ್ನು ಹಾಕೋದಿಲ್ಲ ಕೆಲವರು. ಅವ್ರೇನು ಮಾಡ್ತಾರೆ, ರೌಂಡ್ ಫಿಗರ್ ಹಾಕ್ಬಿಡ್ತಾರೆ. ಸೊ ಆ ಥರ ಮಾಡಬಾರ್ದು ನೀವು. ಆ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ವೇರಿಯೇಷನ್ ಆಗುತ್ತೆ. ಒಂದು ವೇಳೆ ಆ ಮಗುದು ಹೈಟು 75.2 ಸೆಂಟಿಮೀಟರ್ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ 75.2 ಸೆಂಟಿಮೀಟರ್ನ ನೀವು ಎಂಟ್ರಿ ಮಾಡಬೇಕು. ಯಾವುದೇ ಕಾರಣಕ್ಕೂ 75ನ ನೀವು ರೌಂಡ್ ಫಿಗರ್ ಆಗಿ ನೀವು ಇಲ್ಲಿ ಎಂಟ್ರಿ ಮಾಡಕೂಡ್ದು. ಆ ಮಗುನ ನೀವು ತೂಕ ಮತ್ತು ಎತ್ತರ ಮಾಡೋ ಸಮಯದಲ್ಲಿ ಆ ಮಗುದು ಡೆಸಿಮಲ್ ನಂಬರ್ ಕೂಡ ನೀವು ಕೌಂಟ್ಗೆ ತಗೋಬೇಕಾಗುತ್ತೆ. ಅಂದರೆ ಆ ಮಗುದು ನೀವು ಎತ್ತರ 75.2 ಸೆಂಟಿಮೀಟರ್ ಏನಾರ ಇತ್ತು ಅಂತ ಹೇಳಿದ್ರೆ 75.2 ಸೆಂಟಿಮೀಟರ್ ಅಂತಲೇ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ರೌಂಡ್ ಫಿಗರ್ ಮಾಡಕೂಡ್ದು. 75 ಅಂತ ಮಾಡಬಾರ್ದು, ಇಲ್ಲ 76 ಅಂತ ಮಾಡಕೂಡ್ದು. ಇಲ್ಲಿ ಆ ಮಗುದು ಎತ್ತರ 96 ಸೆಂಟಿಮೀಟರ್ ಆಗಿರೋದ್ರಿಂದ ನಾನು 96 ಸೆಂಟಿಮೀಟರ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಹೈಟ್ನ ನೀವು ಎಂಟ್ರಿ ಮಾಡಿದ ನಂತರ ನೆಕ್ಸ್ಟು ಆ ಮಗುದು ವೆಯ್ಟ್ನ ನೀವು kg ಮೂಲಕ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಆ ಮಗುದು ನಾನು ವೆಯ್ಟ್ನ ನಾನು kg ಮೂಲಕ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಆ ಮಗು 12 kg 200 ಗ್ರಾಮ್ ಇರೋದ್ರಿಂದ ನಾನು ಇಲ್ಲಿ 12.2 ಅಂತ ನಾನು ಎಂಟ್ರಿ ಮಾಡ್ತೇನೆ. ಸೊ ಇಷ್ಟೆಲ್ಲ ಆ ಮಗುದು ಡೇಟ್ ಆಫ್ ಬರ್ತು, ಹೈಟು, ವೆಯ್ಟು ಇಷ್ಟೆಲ್ಲ ಇನ್ಫಾರ್ಮೇಷನ್ನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ ನಂತರ ಫೈನಲ್ ಆಗಿ ನಿಮಗೆ ಶೋ ರಿಸಲ್ಟ್ ಅಂತ ನಿಮಗೆ ಬ್ಲೂ ಕಲರಲ್ಲಿ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಶೋ ರಿಸಲ್ಟ್ ಬಟನ್ನ ನೀವು ಕ್ಲಿಕ್ ಮಾಡಿದ ನಂತರ ಆ ಮಗುದು ಇನ್ಫಾರ್ಮೇಷನ್ ನೀವು ಏನು ಹಾಕಿರ್ತೀರ ಅದ್ರ ಪ್ರಕಾರ ಆ ಮಗು ಸ್ಯಾಮೋ, ಮ್ಯಾಮೋ ಇಲ್ಲ ನಾರ್ಮಲ್ಲೋ ನೈಜ ಸ್ಥಿತಿಯನ್ನು ನಿಮಗೆ ಇಲ್ಲಿ ತೋರಿಸುತ್ತೆ. ನಾವು ಇಲ್ಲಿ ವೇಸ್ಟಿಂಗ್ ಪ್ರಕಾರ ಅಂದರೆ ಎತ್ತರಕ್ಕೆ ತಕ್ಕಂತೆ ತೂಕ, ಸೊ ಇದ್ರ ಪ್ರಕಾರ ನಾವು ಮಕ್ಕಳುಗಳನ್ನ ಸ್ಯಾಮ್ ಇದೆಯಾ ಇಲ್ಲ ಮ್ಯಾಮ್ ಇದೆಯಾ ಇಲ್ಲ ನಾರ್ಮಲ್ ಇದೆಯಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಈ ಪೋಷಣ್ ಕ್ಯಾಲ್ಕುಲೇಟರಲ್ಲಿ ಆ ಮಗುವಿನ ಇನ್ಫಾರ್ಮೇಷನ್ ಹಾಕಿರುವ ಪ್ರಕಾರ ಆ ಮಗು ನಾರ್ಮಲ್ ಇದೆ ಅಂತ ಶೋ ಆಗ್ತಾ ಇದೆ. ಸೊ ಇದೇ ರೀತಿ ಇನ್ನೂ ಒಂದು ಮಗುವಿನ ನಾನು ಉದಾಹರಣೆಯಾಗಿ ಆ ಮಗು ಯಾವ ಸ್ಥಿತಿಯಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನು ಒಂದು ಗಂಡು ಮಗುನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಆ ಮಗುದು ಡೇಟ್ ಆಫ್ ಬರ್ತ್ನ ನಾನು ಎಂಟ್ರಿ ಮಾಡ್ತೀನಿ ನೋಡಿ. ಆ ಮಗು 2023ನೇ ಇಸ್ವಿಲಿ ಹುಟ್ಟಿರೋದ್ರಿಂದ ನಾನು 2023ನೇ ಇಸ್ವಿನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಅದು ಹುಟ್ಟಿರೋದ್ರಿಂದ ಅಕ್ಟೋಬರ್ ತಿಂಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆ ಡೇಟ್ನ ಕೂಡ ನಾನು 18ನೇ ತಾರೀಕು ಹುಟ್ಟಿರೋದ್ರಿಂದ 18ನೇ ತಾರೀಕನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಆ ಮಗುದು. ಸೊ ನೆಕ್ಸ್ಟ್ ನೀವು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ ಮಗುದು ನೀವು ಹೈಟ್ನ ನೀವು ಸೆಂಟಿಮೀಟರ್ ಮೂಲಕ ಎಂಟ್ರಿ ಮಾಡಬೇಕು. ಆ ಮಗುದು ನಾನು ಹೈಟ್ನ ನಾನು ಸೆಂಟಿಮೀಟರ್ ಮೂಲಕ ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ. ಸೊ ಆ ಮಗುದು ಹೈಟ್ನ ನಾನು ಎಂಟ್ರಿ ಮಾಡಿದ ನಂತರ ಆ ಮಗುದು ನಾನು ವೆಯ್ಟ್ನ ನಾನು kg ಮೂಲಕ ಎಂಟ್ರಿ ಮಾಡಬೇಕು. ಸೊ ಹಾಗಾಗಿ ಆ ಮಗುದನ ವೆಯ್ಟ್ನ ನಾನು ಇಲ್ಲಿ kg ಮೂಲಕ ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ.
ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾನು ಎಂಟ್ರಿ ಮಾಡಿದ ನಂತರ ಫೈನಲ್ ಆಗಿ ಶೋ ರಿಸಲ್ಟ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಬ್ಲೂ ಕಲರಲ್ಲಿ, ಆ ಬಟನ್ನ ನಾನು ಕ್ಲಿಕ್ ಮಾಡ್ತೀನಿ. ಶೋ ರಿಸಲ್ಟ್ ಬಟನ್ನ ನೀವು ಕ್ಲಿಕ್ ಮಾಡಿದ ನಂತರ ಆ ಮಗು ಇನ್ಫಾರ್ಮೇಷನ್ ನೀವು ಏನು ಹಾಕಿರ್ತೀರ ಅದ್ರ ಪ್ರಕಾರ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ನೋಡಿ ಇಲ್ಲಿ ವೇಸ್ಟಿಂಗ್ ಪ್ರಕಾರ ಆ ಮಗು ಇಲ್ಲಿ ಸ್ಯಾಮ್ ಅಂತ ತೋರಿಸ್ತಾ ಇದೆ, ಅಂದರೆ ಆ ಮಗು ವೇಸ್ಟಿಂಗ್ ಪ್ರಕಾರ ಸ್ಯಾಮ್ ಆಗಿದೆ. ಸೊ ಇದೇ ರೀತಿ ನಾನು ಇನ್ನೂ ಒಂದು ಹೆಣ್ಮಗುನ ನಾನು ಉದಾಹರಣೆಯಾಗಿ ತೋರಿಸಿ ನೋಡಿ. ಹಾಗಾಗಿ ನಾನು ಹೆಣ್ಮಗುನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೆಣ್ಮಗುನ ನಾನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಆ ಮಗುದು ಡೇಟ್ ಆಫ್ ಬರ್ತ್ನ ನಾನು ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿದ ನಂತರ ಆ ಮಗುದು ನಾನು 74 ಹೈಟ್ ಸೆಂಟಿಮೀಟರ್ ಇರೋದ್ರಿಂದ 74 ಸೆಂಟಿಮೀಟರ್ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಹೈಟ್ ಎಂಟ್ರಿ ಮಾಡಿದ ನಂತರ ಆ ಮಗುದು ವೆಯ್ಟ್ ಎಂಟ್ರಿ ಮಾಡಬೇಕಲ್ವಾ. ಸೊ ಹಾಗಾಗಿ ಆ ಮಗು ವೆಯ್ಟ್ 7 kg 100 ಗ್ರಾಮ್ ಇರೋದ್ರಿಂದ 7.1 ನಾನು ಎಂಟ್ರಿ ಮಾಡ್ತೀನಿ. ನಂತರ ಶೋ ರಿಸಲ್ಟ್ ಬಟನ್ನ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಾನು ಮಗುದು ಏನು ಇನ್ಫಾರ್ಮೇಷನ್ ಹಾಕಿರ್ತೀನಿ ಅದ್ರ ಪ್ರಕಾರ ಮಗು ಇಲ್ಲಿ ಮ್ಯಾಮ್ ಅಂತ ತೋರಿಸ್ತಾ ಇದೆ, ಅಂದರೆ ವೇಸ್ಟಿಂಗ್ ಪ್ರಕಾರ ಆ ಮಗು ಮ್ಯಾಮ್ ಅಂತ ಶೋ ಆಗ್ತಾ ಇದೆ. ಸೊ ಈ ರೀತಿ ನೀವು ಪೋಷಣ್ ಕ್ಯಾಲ್ಕುಲೇಟರ್ ಮೂಲಕ ಒಂದು ಮಗುವಿನ ತೂಕ ಮತ್ತು ಎತ್ತರ ಅಳತೆ ಮಾಡಿ ಆ ಮಗುವಿನ ನೈಜ ಸ್ಥಿತಿ, ಅಂದರೆ ಆ ಮಗು ಸ್ಯಾಮ್ ಇದೆಯಾ, ಮ್ಯಾಮ್ ಇದೆಯಾ, ಇಲ್ಲ ನಾರ್ಮಲ್ ಇದೆಯಾ. ಸೊ ಈ ರೀತಿ ನಾವು ಒಂದು ಮಗುವಿನ ನೈಜ ಸ್ಥಿತಿಯನ್ನು ನಾವು ಪೋಷಣ್ ಕ್ಯಾಲ್ಕುಲೇಟರ್ ಮೂಲಕ ನಾವು ಕಂಡಿಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ವಿಡಿಯೋ ನೋಡಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧನ್ಯವಾದಗಳು. ಇನ್ನೂ ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ, ಸಬ್ಸ್ಕ್ರೈಬ್ ಆಗಿ, ನಾನು ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳಿಗೂ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡ್ಕೋಬೇಕಾಗಿ ನಾನು ಎಲ್ರಿಗೂ ಕೇಳ್ಕೊಳ್ತೇನೆ.